दोस्तों, क्या आप तैयार हैं अपना असली रूप दिखाने के लिए, अपने अंदर छुपे उस शेर को जागृत करने के लिए? आज से शुरू होती है आपकी नई जर्नी प्रो बॉडी लाइन फिटनेस के साथ। ಸಿದ್ದರಾಮಯ್ಯನವ್ರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇದೊಂದು ದಲಿತ ವಿರೋಧಿ ಸರ್ಕಾರ, ಸಂವಿಧಾನ ವಿರೋಧಿ ಸರ್ಕಾರ, ದಲಿತರಿಗೆ ಮೋಸ ಮಾಡಿ, ವಿಶ್ವಾಸದ್ರೋಹ ಮಾಡಿ, ಕಪಟ ನಾಟಕ ಮಾಡಿ ಆಡಳಿತ ಮಾಡ್ತಕ್ಕಂಥ ಸರ್ಕಾರ. ನಾನು ಯಾಕೆ ಇದನ್ನು ಭಾಳ ಸ್ಪಷ್ಟವಾಗಿ ಕಠೋರ ಶಬ್ದಗಳಲ್ಲಿ ಹೇಳಿದೆ ಅಂದರೆ, ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರ 1950ರಲ್ಲಿ ಮೊದಲ ಬಾರಿಗೆ ದೇಶದಲ್ಲಿ ಅಸ್ಪೃಶ್ಯ ಜನಾಂಗದವರು, ತುಳಿತಕ್ಕೊಳಗಾದವರು, ಶೋಷಣೆಗೊಳಗಾದವ್ರಿಗೆ ಮೀಸಲಾತಿಯ ಮೂಲಕ ಅವ್ರನ್ನ ಮುಖ್ಯವಾಹಿನಿಗೆ ತರಬೇಕು ಅಂಥೇಳಿ ಅವತ್ತಿನ ಸರ್ಕಾರ, ಪಂಡಿತ್ ಜವಾಹರ್ಲಾಲ್ ನೆಹರೂರವರು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ರು, ಮಹಾತ್ಮ ಗಾಂಧೀಜಿಯವರು ಮತ್ತು ಜಗಜೀವನ್ ರಾಮ್ರವರು, ಹೀಗೆ ದೇಶದ ಹಿರಿಯ ನಾಯಕರು, ಸ್ವಾತಂತ್ರ್ಯ ಸೇನಾನಿಗಳು ಎಲ್ಲರೂ ಸೇರಿ ತೀರ್ಮಾನ ಮಾಡ್ತಾರೆ. ಶೆಡ್ಯೂಲ್ ಕಾಸ್ಟ್ನವ್ರಿಗೆ 15% ರಿಸರ್ವೇಷನ್ನು, ಶೆಡ್ಯೂಲ್ ಟ್ರೈಬಿನವ್ರಿಗೆ 3% ರಿಸರ್ವೇಷನ್ನು ಕೊಡಲಿಕ್ಕೆ ತೀರ್ಮಾನ ಮಾಡ್ತಾರೆ. ಆಗ ಶೆಡ್ಯೂಲ್ ಕಾಸ್ಟ್ನಲ್ಲಿ 6 ಜಾತಿಗಳಿದ್ದು, ಶೆಡ್ಯೂಲ್ ಟ್ರೈಬ್ನಲ್ಲಿ 6 ಜಾತಿಗಳಿದ್ದು. ಇವತ್ತು ಶೆಡ್ಯೂಲ್ ಕಾಸ್ಟ್ನಲ್ಲಿ 101 ಜಾತಿಗಳಾಗಿದ್ದಾವೆ, ಶೆಡ್ಯೂಲ್ ಟ್ರೈಬ್ನಲ್ಲಿ 56 ಜಾತಿಗಳಾಗಿದ್ದಾವೆ. ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಸಿಗಬೇಕು ಅಂತ ಸುಮಾರು 20 ವರ್ಷಗಳ ಕಾಲ ನಿರಂತರವಾಗಿ SC ಮತ್ತು ST ಜನಾಂಗದವರು ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದರು. ಅದಾದ ನಂತರ 2019ರಲ್ಲಿ ರಾಜ್ಯದಲ್ಲಿ JDS ಮತ್ತು ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರ ಇದ್ದಾಗ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು SC ST ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಹೆಚ್ಚಳ ಮಾಡಲಿಕ್ಕೆ ಕಮಿಷನ್ ನೇಮಿಸ್ತಾರೆ. ಆ ಕಮಿಷನ್ ರಿಪೋರ್ಟು ಬೊಮ್ಮಾಯಿ ಅವ್ರ ಸರ್ಕಾರ ಇದ್ದಾಗ ಬಂತು. ಇದರ ಮಧ್ಯದಲ್ಲಿ ಸಮ್ಮಿಶ್ರ ಸರ್ಕಾರ ಹೋದ್ಮೇಲೆ 2019ರಲ್ಲಿ ನಾಗಮೋಹನ್ ದಾಸರವರು ಕಮಿಷನ್ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದರು. ನಾನು ಅವತ್ತು PWD ಮಿನಿಸ್ಟ್ರು ಮತ್ತು ಸೋಷಿಯಲ್ ವೆಲ್ಫೇರ್ ಮಿನಿಸ್ಟ್ರು. ನಾನು ಅವ್ರ ಮನೆಗೆ ಹೋಗಿ ರಿಕ್ವೆಸ್ಟ್ ಮಾಡಿದೆ, ನಿಮ್ಮಂಥ ಸಾಮಾಜಿಕ ಕಳಕಳಿ ಇರ್ತಕ್ಕಂಥ ನ್ಯಾಯಮೂರ್ತಿಗಳೇ ಮಾಡಬೇಕಾದಂಥ ಕೆಲಸ ಇದು, ದಯವಿಟ್ಟು ಒಪ್ಕೊಂಡು ಮುಂದುವರಿರಿ ಅಂತ ಮತ್ತು ಆದೇಶವನ್ನು ಕೊಟ್ವಿ. ಮುಂದುವರೆದು 2022ಕ್ಕೆ ಅವರು ಒಂದು ವರದಿಯನ್ನು ಕೊಡ್ತಾರೆ. ಆ ವರದಿ ಜನಸಂಖ್ಯೆಗೆ ಅನುಗುಣವಾಗಿ 15 ಇದ್ದದ್ದು 17, 3 ಇದ್ದದ್ದು 7%ಗೆ ಕೊಡ್ತಾರೆ. ಅದನ್ನು ಪರಿಶೀಲನೆ ಮಾಡಿ ಬೊಮ್ಮಾಯಿಯವರು ಮುಖ್ಯಮಂತ್ರಿಗಳು ಸರ್ವಪಕ್ಷಗಳ ಸಭೆ ಕರೆದು ಸಭೆ ಮುಂದಿಡ್ತಾರೆ. ಸಭೆ ಮುಂದಿಟ್ಟು ಸಭೆಯಲ್ಲಿ ಒಪ್ಪಿಗೆ ಪಡೆದು ನಂತರ ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ ಬಿಲ್ಲನ್ನು ಮಂಡಿಸ್ತಾರೆ. ಬಿಲ್ಲನ್ನು ಮಂಡಿಸಿ ಎರಡೂ ಸದನಗಳಲ್ಲಿ ಒಕ್ಕೂರಲಿಂದ ಅನುಮೋದನೆ ಪಡೆದು ರಾಜ್ಯಪಾಲರಿಗೆ ಕಳಿಸಿ, ರಾಜ್ಯಪಾಲರಿಂದನೂ ಅನುಮೋದನೆ ಪಡೆದು 2022ರ ಆ್ಯಕ್ಟಾಗಿ ಹೊರಹೊಮ್ಮುತ್ತದೆ. ಕಾನೂನು ಶಾಸನಬದ್ಧವಾಗಿ ಹೊರಗೆ ಬರ್ತದೆ.
ಇವತ್ತು ಸಿದ್ದರಾಮಯ್ಯನವ್ರ ಸರ್ಕಾರ ಬಂದು 3 ವರ್ಷ ಆಗ್ತಾ ಬಂತು. 22ರಿಂದ 17% ಮತ್ತು 7% ಜಾರಿಯಲ್ಲಿದೆ. ಸರ್ಕಾರಿ ನೌಕರಿಗೆ ಹೋಗಿದ್ದಾರೆ ಯುವಕರು, MBBS ಸೀಟ್ ಪಡ್ಕೊಂಡಿದ್ದಾರೆ, MD ಸೀಟ್ ಪಡ್ಕೊಂಡಿದ್ದಾರೆ, ಇಂಜಿನಿಯರಿಂಗ್ ಸೀಟ್ ಪಡ್ಕೊಂಡಿದ್ದಾರೆ, ವೃತ್ತಿ ಶಿಕ್ಷಣದಲ್ಲಿ ಪಡ್ಕೊಂಡಿದ್ದಾರೆ. 24% ತೊಗೊಂಡಾರೆ. ಇವತ್ತು ಇವರ ದುರಾಡಳಿತದಿಂದ, ಇವ್ರ ನಿರ್ಲಕ್ಷ್ಯತೆಯಿಂದ ಯಾರೋ ಒಬ್ಬರು ಕೋರ್ಟ್ಗೆ ಹೋದರು ಅಂಥೇಳಿ ಅದನ್ನು ನಿಲ್ಲಿಸುವಂಥ ಪ್ರಯತ್ನ ಏನು ಮಾಡ್ತಾ ಇದ್ದಾರಲ್ಲ, ಇದು ದಲಿತರಿಗೆ ಮಾಡತಕ್ಕಂಥ ದ್ರೋಹ ಮತ್ತು ಅನ್ಯಾಯ. ನಾನು ಸಿದ್ದರಾಮಯ್ಯನವ್ರು ಕೇಳ್ತೀನಿ, ನೀವು ಇದ್ದಿರಿ ಆ ಕಾಲದಲ್ಲಿ, ವಿಧಾನಸಭೆಯಲ್ಲೇ ಇದ್ದಿರಿ, ವಿರೋಧ ಪಕ್ಷದಲ್ಲಿದ್ದಿರಿ. 2019ರಾಗ ನೀವು ಆಡಳಿತ ಪಕ್ಷವಾಗಿದ್ದರು, ಸಮ್ಮಿಶ್ರ ಸರ್ಕಾರ. ನಾಗಮೋಹನ್ ದಾಸ್ ಅವರ ಕಮಿಷನ್ ಯಾಕೆ ನೇಮಿಸಿದ್ರಿ? ನೀವು 50% ಮೀಸಲಾಗಬೇಕು ಅಂತೇಳಿ 1995ರ ಇಂದಿರಾ ಸಾಹನಿ ಕೇಸನ್ನು ಹೇಳ್ತೀರಿ ಅಂದರೆ, ಮತ್ತು ಹೆಚ್ಚುವರಿ ಮಾಡಲಿಕ್ಕೆ ಕಮಿಟಿ ಯಾಕೆ ನೇಮಿಸಿದ್ರಿ? ಯಾರಿಗೆ ಮೋಸ ಮಾಡಲಿಕ್ಕೆ ನೇಮಿಸಿದ್ರಿ? ಉತ್ತರ ಕೊಡಬೇಕಾಗ್ತದೆ ಸಿದ್ದರಾಮಯ್ಯನವರು. ಅಲ್ಲಿಂದ ಇಲ್ಲಿವರೆಗೂ लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।